ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರುವಂಥ ಸೀರೆ ಕುಚ್ಚು ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಕೂಡ ಈ ಡಿಸೈನ್ನ ಟ್ರೈ ಮಾಡಿದ್ದು, ಬಟ್ ಅಟ್ ದ ಎಂಡ್ ತುಂಬ ಚೆನ್ನಾಗಿ ಡಿಸೈನ್ ಔಟ್ಕಮ್ ಬಂತು. ಸೊ ಇಲ್ಲಿ ನಾನು ನೀಡಲ್ ನಂಬರ್ 10 ತೊಗೊತಾ ಇದ್ದೀನಿ ಇವತ್ತಿನ ಡಿಸೈನ್ನ ವರ್ಕ್ ಮಾಡೋದಕ್ಕೆ. ಹಾಗೆ 6 ಎಳೆ ಸಿಲ್ಕ್ ಥ್ರೆಡ್ ಇದೆ. ಸಿಲ್ಕ್ ಥ್ರೆಡ್ ಬಂದು ಸ್ಯಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ, ಅಂದರೆ ಗ್ರೀನ್ ಇದೆ ಸ್ಯಾರಿ ಬಾಡಿ ಕಲರ್. ಆ್ಯಂಡ್ ಪಲ್ಲು ಪಾರ್ಟ್ ಬಂದು ಮೆರೂನ್ ಇದೆ. ರೈಟ್ ಸೈಡ್ ಆಫ್ ದ ಪಲ್ಲುವಿಂದ ಆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಫಸ್ಟ್ ನಾನು ನಾಟ್ನ ಫಿಕ್ಸ್ ಮಾಡ್ತೀನಿ, ಎಂಡಲ್ಲಿ ನಾಟ್ ಫಿಕ್ಸ್ ಮಾಡ್ಕೊತೀನಿ. ಇದಾದಮೇಲೆ ಚೈನ್ಸ್ ವರ್ಕ್ ಮಾಡೋಣ. 4 ಚೈನ್ಸ್ ಅಂದರೆ 4 ಚೈನ್ ಹಾಕಿ ಹೀಗೆ ಅದನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಅದು ರೀಚ್ ಆಗೋ ಪಾಯಿಂಟ್ಗೆ ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಫಿಕ್ಸ್ ಮಾಡಬೇಕು. ಸೊ ಇದು ಬಂದು ಫಸ್ಟ್ 4 ಚೈನ್ ಆಗುತ್ತೆ. ನೆಕ್ಸ್ಟ್ ನಾನು 5 ಚೈನ್ಸ್ ವರ್ಕ್ ಮಾಡ್ತೀನಿ, ಅಂದರೆ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ಸ್ ಆದಮೇಲೆ ಇದನ್ನು ಸ್ಟ್ರೇಟಾಗಿ ಲಾಕ್ ಮಾಡಲ್ಲ, ಸ್ವಲ್ಪ ಒಳಗಡೆಗೆ 1-2 ಚೈನಷ್ಟು ಒಳಗಡೆಗೆ ನಾನು ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡ್ತೀನಿ. ಬಿಕಾಸ್ ಆ 5 ಚೈನು ಫಿಕ್ಸ್ ಆದಮೇಲೆ ಸಿಂಗಲ್ ಕ್ರೋಶೆಯಿಂದ ಇಟ್ ಹ್ಯಾಸ್ ಟು ಫಾರ್ಮ್ ಈ ಥರ ಒಂದು ಸ್ಮಾಲ್ ಯು ಶೇಪ್ ಫಾರ್ಮ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿಂದ ಮತ್ತೆ 4 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಬೇಸ್ ಲೈನ್ ತುಂಬಾ ಈಸಿ ಇದೆ. ಹಾಗೆ ಈ ಫಸ್ಟ್ ಬೇಸ್ ಲೈನಲ್ಲಿ ನಾನು ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ತಿಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಸೆಕೆಂಡ್ 4 ಚೈನ್ಸ್ ವರ್ಕ್ ಮಾಡಿ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ತೀನಿ. ಇದೇ ಥರ ಇನ್ನೂ ಒಂದು ಸಲ 4 ಚೈನ್ಸ್ ವರ್ಕ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ನೀವು ನೋಡ್ಬೋದು 5 ಚೈನ್ ಆದಮೇಲೆ 3 ಸಲ 4 ಚೈನ್ಸನ್ನು ವರ್ಕ್ ಮಾಡಬೇಕು. ಮತ್ತು ಇವಾಗ 5 ಚೈನ್ಸ್, ಈ 5 ಚೈನ್ನ ಸ್ಟ್ರೇಟಾಗಿ ಲಾಕ್ ಮಾಡಿಬಿಡಿ, ಸ್ವಲ್ಪ ಒಳಗಡೆಗೆ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ 5 ಚೈನ್ಸ್ ಇರುತ್ತೆ ಸೊ ಅಲ್ಲಿಗೆ ನಾವು ಆರ್ಚನ್ನು ವರ್ಕ್ ಮಾಡೋದು. ಇದಾದಮೇಲೆ ಮತ್ತೆ 3 ಟೈಮ್ಸ್ 4 ಚೈನ್ಸ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಮತ್ತೆ 5 ಚೈನ್ಸ್. ಸೊ ಇದೇ ಥರ ಬೇಸ್ ಲೈನ್ ಬರುತ್ತೆ. ವೆರಿ ಈಸಿ ಟು ವರ್ಕ್. ಸೊ ನೀವು ನೋಡ್ಬೋದು ಸ್ಟಾರ್ಟಿಂಗ್ ನಾನು ಬರೀ ಒಂದೇ ಸಲ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನಾನು ಸ್ಟಾರ್ಟಿಂಗ್ ಆರ್ಚಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಕುಚ್ಚಬೇಕು ಅಂದರೆ 2 ಸಲ 4 ಚೈನ್ಸ್ ಹಾಕ್ಕೊಂಬಿಟ್ಟು ಆಮೇಲೆ ಒಂದು ಸಲ 5 ಚೈನ್ಸ್ನ ವರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇವಾಗ ನಾನು ಯಾವ ರೀತಿ ಬರೀ ಆರ್ಚ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಅದೇ ಥರ ನೀವು ಕೂಡ ಬೇಸ್ ಲೈನ್ನ ಮಾಡ್ಕೊಬೋದು. ಸೊ ಇದೇ ಥರ ನಾನು ಫುಲ್ಲಾಗಿ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೇಗೆ ವರ್ಕ್ ಮಾಡೋದು ತೋರಿಸ್ತೀನಿ. ಸೊ ಇಟ್ ಈಸ್ ಆಲ್ಮೋಸ್ಟ್ ಡನ್. ಆ್ಯಂಡ್ ಈ ಸ್ಟೆಪ್ಪಲ್ಲಿ ಈ ಥರ ಸ್ಮಾಲ್ ವೀಟ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವು ಕೂಡ ಇದೇ ಥರ ಬೀಡ್ಸ್ ತೊಗೊಳ್ಬೋದು, ಅಥವಾ ಇದಕ್ಕಿಂತ ದೊಡ್ಡ ಸೈಜ್ ಇರೋ ಬೀಡ್ ಬೇಕಾದರೂ ಚೂಸ್ ಮಾಡ್ಕೊಬೋದು. ಸೆಕೆಂಡ್ ಸ್ಟೆಪ್ಗೂ ಕೂಡ ನಾನು ಸೇಮ್ ಕಲರ್ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಬರೀ 2 ಸ್ಟೆಪ್ಪಲ್ಲಿ ಈ ಡಿಸೈನು ಕಂಪ್ಲೀಟ್ ಆಗೋಗುತ್ತೆ, ತುಂಬಾ ಕ್ವಿಕ್ಕಾಗೂ ಮುಗಿಸ್ಬೋದು. ಫಸ್ಟಲ್ಲಿ ನಾನು ಯಾವ ಪಾಯಿಂಟಿಂದ ಡಿಸೈನ್ ಸ್ಟಾರ್ಟ್ ಮಾಡಿದೆ ಅದೇ ಪಾಯಿಂಟ್ಗೆ ಒಂದು ಲಾಕ್ ಮಾಡಿಕೊಂಡು ಡಿಸೈನ ಸ್ಟಾರ್ಟ್ ಮಾಡ್ತೀನಿ. ಸೊ ಒನ್ಸ್ ಲಾಕ್ ಆದಮೇಲೆ 4 ಚೈನ್ಸ್, ಸ್ಟಾರ್ಟಿಂಗ್ ಏನು 4 ಚೈನ್ ಇದೆ ಅಲ್ಲಿಗೆ 4 ಚೈನ್ ವರ್ಕ್ ಮಾಡಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಅದನ್ನು ಫಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಸಿಂಗಲ್ ಕ್ರೋಶೆ ಇದೆಲ್ಲ ಅದ್ರ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡಿಬಿಟ್ಟು ಈ 4 ಚೈನನ್ನು ಫಿಕ್ಸ್ ಮಾಡೋಣ. ಸೊ ಈ ರೀತಿ ಫಿಕ್ಸ್ ಮಾಡ್ತಿದ್ದ ಹಾಗೆಯೇ ನಾನು ಬೀಡ್ಸನ್ನು ಆ್ಯಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ದಾರನ ಸ್ವಲ್ಪ ಹೀಗೆ ಮೇಲೆ ಮಾಡಿಕೊಂಡು ನಾನು ಆವಾಗಲೇ ತೋರಿಸ್ತಾ ಇಲ್ವ ಸ್ಮಾಲ್ ವೀಟ್ ಬೀಡ್, ಅದರಲ್ಲಿ ಒಂದು ಬೀಡನ್ನ ಹೀಗೆ ನೀಡಲಲ್ಲಿ ತೊಗೊಂಡು ದಾರದಲ್ಲಿ ಸ್ಲೈಡ್ ಮಾಡ್ತೀನಿ. ಜಸ್ಟ್ ಒಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಆದಮೇಲೆ ಇವಾಗ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಎಲ್ಲಿ ಅಂದರೆ ಈ ಫಸ್ಟ್ 5 ಚೈನ್ ಬ್ಲಾಕ್ ಏನಿದೆ ಸೊ ಅಲ್ಲಿಗೆ ನಾನು ಡಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಆದಮೇಲೆ ಆ 5 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಬೇಕು. ಬೀಡ್ ಲೆಂತ್ ಏನಿರುತ್ತೆ ಸೊ ಅದೇ ಲೆಂತ್ಗೆ ನಾವು ಡಬಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಬೇಕು. ಟೋಟಲಾಗಿ ಆಫ್ಟರ್ ಬೀಡ್ 6 ಡಬಲ್ ಕ್ರೋಶೆಸ್ನ ಮಾಡ್ಕೊತೀನಿ. ಸೊ ಎಲ್ಲ ಡಬಲ್ ಕ್ರೋಶೆನೂ ಸೇಮ್ ಬೀಡ್ ಲೆಂತಲ್ಲೇ ಬರಬೇಕು. ಅದೇ ಥರ ವರ್ಕ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೇ ಕೌಂಟಿಂಗಲ್ಲೇ ನೀವು ವರ್ಕ್ ಮಾಡಿ. ನಾನು ಯಾವ ರೀತಿ ಹೇಳ್ತಾ ಹೋಗ್ತೀನಿ ಅದೇ ಥರ ಮಾಡಬೇಕು. ಸ್ಟಾರ್ಟಿಂಗಲ್ಲಿ 6 ಡಬಲ್ ಕ್ರೋಶೆಸ್ನ ಮಾಡ್ಕೊಬೇಕು. ಇದಾದಮೇಲೆ ಮತ್ತೆ ಇವಾಗ ಸೆಕೆಂಡ್ ವೀಟ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬರೀ ಒಂದು ಬೀಡ್ ಮಾತ್ರ ಪ್ರತಿ ಸಲ ತೊಗೊಂಡು ಬೀಡನ್ನ ದಾರದಲ್ಲಿ ಸ್ಲೈಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದ ನಂತರ ನಾವು ಡಬಲ್ ಕ್ರೋಶೆಸ್ನ ವರ್ಕ್ ಮಾಡಬೇಕು.
ಇಲ್ಲಿ ಡಬಲ್ ಕ್ರೋಶೇಸ್ ಎಲ್ಲಿ ವರ್ಕ್ ಮಾಡೋದು ಅಂದರೆ ಲಾಸ್ಟ್ 6ನೇ ಡಬಲ್ ಕ್ರೋಶೆಟ್ ನಾನೇನು ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದರ ಒಳಗಡೆ ಈಗ ಮತ್ತೆ ಡಬಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಇಲ್ಲೂ ಅಷ್ಟೇ ಆ ಬೀಡ್ ಲೆಂತ್ಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಬೇಕು. ಸೊ ಇಲ್ಲಿ ಆ 6ನೇ ಪ್ರೀವಿಯಸ್ ಡಬಲ್ ಕ್ರೋಶೇಸ್ ಎಲ್ಲ ಏನು ಮಾಡಿದ್ದೆ ಅಲ್ವಾ, ಅದರಲ್ಲಿ 6ನೇ ಡಬಲ್ ಕ್ರೋಶೆಟ್ ಒಳಗಡೆಗೆ ಇಲ್ಲಿ ಡಬಲ್ ಕ್ರೋಶೇಸ್ ಬರುತ್ತೆ. ಸೊ 3 ಪೆಟಲ್ಸ್ ಫಾರ್ಮ್ ಆಗುತ್ತೆ ಟೋಟಲಾಗಿ. ಇವಾಗ ನಾನು ವರ್ಕ್ ಮಾಡ್ತಾ ಇರೋವಂಥದ್ದು ಸೆಕೆಂಡ್ ಪೆಟಲ್. ಇಲ್ಲಿ ನಾವು 5 ಡಬಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ. ಸ್ಟಾರ್ಟಿಂಗಲ್ಲಿ ನಾನು 6 ಡಬಲ್ ಕ್ರೋಶೇಸ್ನ ಮಾಡಿದೆ, ಇವಾಗ 5 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. 5 ಡಬಲ್ ಕ್ರೋಶೆಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇವಾಗ 6ನೇ ಡಬಲ್ ಕ್ರೋಶೆಟ್ನ ನಾನು ಬೇಸ್ ಲೈನಲ್ಲಿ 5 ಚೈನ್ ವರ್ಕ್ ಮಾಡಿದ್ದೆ ಆರ್ಚ್ ಮಾಡೋದಕ್ಕೆ. ಸೊ ಆ 5 ಚೈನ್ ಗ್ಯಾಪಲ್ಲಿ 6ನೇ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸೊ ಈ ರೀತಿ 2 ಪೆಟಲ್ ಫಾರ್ಮ್ ಆಗಿದೆ. ಇವಾಗ 3ನೇ ಪೆಟಲ್ನ ವರ್ಕ್ ಮಾಡಬೇಕು. ದಾರನ ಮತ್ತೆ ಸ್ವಲ್ಪ ಹೀಗೆ ಮೇಲೆ ತೊಗೊಂಡು ನೆಕ್ಸ್ಟ್ 3rd ವೀಟ್ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಸೊ ಇಲ್ಲಿ ಡಬಲ್ ಕ್ರೋಶೇಸ್ ಎಲ್ಲಿ ವರ್ಕ್ ಮಾಡೋದು ಅಂದರೆ ನಾನು 5 ಚೈನ್ ಗ್ಯಾಪಲ್ಲಿ 6ನೇ ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಿದೆ ಅಲ್ವಾ, ಸೊ ಆ 6ನೇ ಡಬಲ್ ಕ್ರೋಶೆಟ್ ಒಳಗಡೆಗೆ ಇಲ್ಲಿ ಡಬಲ್ ಕ್ರೋಶೇಸ್ ಬರುತ್ತೆ. ಸೊ ಡಿಸೈನ್ ಅರ್ಥ ಆಗ್ತಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡ್ತೀರಾ, ಕೊನೆಯವರೆಗೂ ವಾಚ್ ಮಾಡಿ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಸ್ಕಿಪ್ ಮಾಡಿದಾಗ ಏನಾಗುತ್ತೆ, ಯು ಮೇ ಮಿಸ್ ಸಮ್ ಇಂಪಾರ್ಟೆಂಟ್ ಸ್ಟೆಪ್ಸ್. ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಡಿಸೈನು ಬೇಗ ಅರ್ಥ ಆಗೋಗುತ್ತೆ. ಸೊ ಈ ಗ್ಯಾಪಲ್ಲಿ ನಾನು ಜಸ್ಟ್ 4 ಡಬಲ್ ಕ್ರೋಶೇಸ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಬರೀ 4 ಡಬಲ್ ಕ್ರೋಶೇನ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ. ಈಗ 5 ಚೈನ್ ವರ್ಕ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ನಾನು ಫಿಕ್ಸ್ ಮಾಡಿದ್ದೆ ಅಲ್ವಾ ಬೇಸ್ ಲೈನಲ್ಲಿ. ಸೊ ಆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆರ್ಚನ್ನು ಕಂಪ್ಲೀಟ್ ಮಾಡ್ತೀನಿ. ನೋಡಿ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ. ವೆರಿ ಯುನೀಕ್ ಡಿಸೈನ್. ಖಂಡಿತ ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಟ್ರೈ ಮಾಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ನಾನು 6 ಡಬಲ್ ಕ್ರೋಶೇಸ್ ಮಾಡಿಕೊಂಡೆ. ಆ 6th ಡಬಲ್ ಕ್ರೋಶೇನ ಸೆಕೆಂಡ್ ಪೆಟಲ್ ಮಾಡೋದಕ್ಕೆ ಯೂಸ್ ಮಾಡಿದೆ. ಮತ್ತು ಮೇಲ್ಗಡೆ ಸೆಕೆಂಡ್ ಪೆಟಲಲ್ಲಿ 5 ಡಬಲ್ ಕ್ರೋಶೆ ಮಾಡಿಕೊಂಡು 6th ಡಬಲ್ ಕ್ರೋಶೆನ 5 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡಿದೆ. ಮತ್ತು 3rd ಪೆಟಲ್ ಮಾಡಬೇಕಾದ್ರೆ ಬರೀ 4 ಡಬಲ್ ಕ್ರೋಶೇಸ್ ಮಾಡಿದ್ದೀನಿ. ಆ 5 ಚೈನು ಒಂದು ಡಬಲ್ ಕ್ರೋಶೆ ಥರ ಕೌಂಟ್ ಆಗುತ್ತೆ, ಆವಾಗ ಟೋಟಲ್ ಆಗಿ 5 ಆಗುತ್ತೆ. 4 + 1 5 ಆಯಿತು. ಈ ರೀತಿಯಾಗಿ ನಾನು ವರ್ಕ್ ಮಾಡಿರೋದು ನೀವು ನೋಡ್ಬೋದು. ಬೇಕಾದರೆ ನೋಡಿ, ಅದು 5 ಚೈನು ಕ್ಲೀನಾಗಿ ಕಾಣಿಸ್ತಾ ಇದೆ, ಅದು ಒಂದು ಡಬಲ್ ಕ್ರೋಶೆ ರೀತಿ ಕೌಂಟಿಂಗ್ ಆಗುತ್ತೆ. ಹಾಗಾಗಿ ಲಾಸ್ಟಲ್ಲಿ ಬರೀ 4 ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ದೀನಿ. ಇಲ್ಲಿಂದ ಮತ್ತು 4 ಚೈನ್ 1 ಸಿಂಗಲ್ ಕ್ರೋಶೆ, ಮತ್ತು ಇನ್ನೊಂದು ಸಲ 4 ಚೈನ್ 1 ಸಿಂಗಲ್ ಕ್ರೋಶೆ. ಸೊ ಈ ಥರ 3 ಸಲ 4 ಚೈನ್ಸ್ ವರ್ಕ್ ಮಾಡ್ಕೊಬೇಕು. ಈ ಡಿಸೈನಲ್ಲಿ ನಾನು ಕುಚ್ ಟೈ ಮಾಡ್ತಾಯಿದ್ದೀನಿ, ಹಾಗಾಗಿ ಆರ್ಚ್ ಆದಮೇಲೆ 3 ಸಲ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಮತ್ತು 4 ಚೈನ್ಸ್ ಆ್ಯಂಡ್ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆಗ್ತಿದ್ದಾಗೆ ಮತ್ತೆ ಇವಾಗ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಮೊದಲಿಗೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಆ 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಇಲ್ಲೂ ಅಷ್ಟೇ ನಾನು 6 ಡಬಲ್ ಕ್ರೋಶೇಸ್ನ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆರ್ಚು ನಾನು ಯಾವ ರೀತಿ ಮಾಡಿದೆ ಅಲ್ವಾ ಅದೇ ಥರ ಅದೇ ಮೆಥಡ್ ಆ್ಯಂಡ್ ಸೇಮ್ ಕೌಂಟಿಂಗಲ್ಲೇ ವರ್ಕ್ ಮಾಡ್ತಾ ಇರೋದು. ಬಟ್ ಇಲ್ಲಿ ವಿಡಿಯೋ ಮಾತ್ರ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿದ್ದೀನಿ ಈ ಸೆಕೆಂಡ್ ಆರ್ಚ್ ಮಾಡಬೇಕಾದ್ರೆ. 6 ಡಬಲ್ ಕ್ರೋಶೇಸ್ ಆದಮೇಲೆ ಮತ್ತೆ ಇವಾಗ ಸೆಕೆಂಡ್ ಬೀಡನ್ನ ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಈ ಕಡೆ 6th ಡಬಲ್ ಕ್ರೋಶೆ ಏನಿತ್ತಲ್ವ ಅದರ ಒಳಗಡೆ ಮತ್ತೆ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ನಿಮಗೆ ಇದು ಸ್ವಲ್ಪ ಫಾಸ್ಟ್ ಆಯಿತು ಅನಿಸಿದ್ರೆ ನಾನು ಫಸ್ಟ್ ಆರ್ಚ್ ಮಾಡಿದೆ ಅಲ್ವ ಅದನ್ನು ನೀವು ಚೆಕ್ ಮಾಡ್ಬೋದು. ಸೊ ಅದರಲ್ಲಿ ತುಂಬ ಸ್ಲೋ ಆಗಿ ತೋರಿಸಿದ್ದೀನಿ, ನೀವು ಅದನ್ನು ಚೆಕ್ ಮಾಡಿಕೊಂಡು ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ 5 ಡಬಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಆಮೇಲೆ ಆ 5 ಚೈನ್ ಗ್ಯಾಪ್ಗೆ 6ನೇ ಡಬಲ್ ಕ್ರೋಶೇನ ಮಾಡ್ಕೊಬೇಕು. ಸೆಕೆಂಡ್ ಪೆಟಲ್ ಆಯಿತು. ಇವಾಗ 3rd ಪೆಟಲ್ ಮಾಡೋದಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ನೋಡಿ ಬೀಡನ್ನ ಲಾಕ್ ಮಾಡ್ಕೊಬೇಕು. ಅದಾದಮೇಲೆ ಅಲ್ಲಿ ಕೆಳಗಡೆ ನಾನು 5 ಚೈನ್ ಗ್ಯಾಪಲ್ಲಿ 6th ಡಬಲ್ ಕ್ರೋಶೆ ಮಾಡಿಕೊಂಡೆ ಅಲ್ವಾ. ಸೊ ಆ 6ನೇ ಡಬಲ್ ಕ್ರೋಶೆಟ್ ಒಳಗಡೆಗೆ ಇಲ್ಲಿ ಜಸ್ಟ್ 4 ಡಬಲ್ ಕ್ರೋಶೇಸ್ನ ಮಾಡ್ಕೊಬೇಕಷ್ಟೆ.
ಸೊ ಲಾಸ್ಟಲ್ಲಿ ಬರೀ 4 ಡಬಲ್ ಕ್ರೋಶೇಸ್ ಬರುತ್ತೆ. ಸೊ ನೆಕ್ಸ್ಟ್ ನಾನು ಬೇಸ್ ಲೈನಲ್ಲಿ 5 ಚೈನ್ ವರ್ಕ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಿದ್ದೆ ಅಲ್ಲ, ಸೊ ಆ ಸೇಮ್ ಸಿಂಗಲ್ ಕ್ರೋಶೆ ಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿಬಿಟ್ಟು ಆರ್ಚನ್ನು ಎಂಡ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಆರ್ಚ್ ಬರುತ್ತೆ. ಮಿಡಲ್ ಬ್ಲಾಕ್ ಏನಿದೆ, ಥರ್ಡ್ ಬ್ಲಾಕ್, ಅಲ್ಲಿಗೆ ನಾನು ಕುಚ್ಚನ್ನು ಟೈ ಮಾಡ್ಕೊತೀನಿ. ಸೊ ಫುಲ್ಲಾಗಿ ಡಿಸೈನ್ ಕಂಪ್ಲೀಟ್ ಮಾಡ್ತೀನಿ, ಹಾಗೆ ಕುಚ್ಚು ಕೂಡ ಕಟ್ಬಿಡ್ತೀನಿ. ಇದಾದಮೇಲೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇವತ್ತು ಹಾಕಿರೋ ಡಿಸೈನಿನ ಫಿನಿಶ್ಡ್ ಲುಕ್ ಫ್ರೆಂಡ್ಸ್. ಇಲ್ಲಿ ನಾನು ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ನಾನಂತೂ ಬೇಗನೆ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಬೋದು ಈ ಡಿಸೈನ್ನ. ಕುಚ್ಚು ಕಟ್ಟೋ ಪಾರ್ಟೆಲ್ಲ ಸೇರಿ ವಿತಿನ್ 3 ಅವರ್ಸ್ ಒಳಗೆ ನಾನು ಫುಲ್ಲಾಗಿ ಫಿನಿಷ್ ಮಾಡಿಕೊಂಡೆ. ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. See you soon. Until then, take care guys. Bye bye.